ಇದು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ದಿನ. ಡೆವಿಲ್ ದರ್ಶನ್ಗೆ ಜೈಲೇ ಈಗ ನಿಲ್ದಾಣವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ರೇಪ್ ಕೇಸ್ ದೋಷಿ ಪ್ರಜ್ವಲ್ ಸಹ ಜೈಲಿನಲ್ಲಿ. ಇದು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ದಿನ. ಡೆವಿಲ್ ದರ್ಶನ್ಗೆ ಜೈಲೇ ಈಗ ನಿಲ್ದಾಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ರೇಪ್ ಕೇಸ್ ದೋಷಿ ಪ್ರಜ್ವಲ್ ಸಹ ಜೈಲಿನಲ್ಲಿ ಸ್ವಾತಂತ್ರ್ಯ ಹಬ್ಬವನ್ನ ಇಬ್ರು ಆಚರಿಸ್ಕೊಳ್ತಾರೆ ಅನ್ನೋದು ಪ್ರಶ್ನೆ. ಇಬ್ರು ಕೂಡ ಗೈರು. ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹ ದರ್ಶನ್ ಮುಖ ತೋರಿಸಲು ಸಹ ಪ್ರಜ್ವಲ್ಗೆ ಮುಜುಗರ. ಮಂದೆ ಜೈಲಲ್ಲಿದ್ದಾರೆ, ಎಲ್ಲ ಕಾಮನ್. ಅದು ಮುಖ ನೋಡ್ಕೊಂಡ್ರೆ ಏನಾಗತ್ತೆ ಈಗ? ಅವ್ರವ್ರ ವಿಚಾರಕ್ಕೆ ಅವ್ರವ್ರು ಬಂದಿದ್ದಾರೆ ಜೈಲಿಗೆ. ಪ್ರಜ್ವಲ್ ರೇವಣ್ಣದ್ ಬಿಡಿ, ಅದೇನು ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಎಷ್ಟು ಹೇಳಿದ್ರು ಅಷ್ಟೇ, ಅದು ನಾಚಿಕೆ ಆಗತ್ತೆ ನನಗೇನೆ. ಪ್ರಜ್ವಲ್ ರೇವಣ್ಣ ಅದು ಏನು ಜೀವವಾದಿ ಶಿಕ್ಷೆ ಇತ್ತಲ್ಲ, ಈಗ ಹಾಕ್ಕೊಂಡಿದ್ದಾರೆ ಹೈಕೋರ್ಟ್ಗೆ ಅವರು. ಸೊ ಆ ಜೀವವಾದಿ ಶಿಕ್ಷೆಯನ್ನು ಈಗ ಅನುಭವಿಸ್ತಾ ಇದ್ದಾರೆ. ದರ್ಶನ್ ಇವಾಗ ಆರೋಪಿಯಾಗಿ ಒಳಗಡೆ ಹೋಗಿದ್ದಾರೆ. ಸೊ ಈ ವಿಚಾರಕ್ಕೆ ಅವರಿಬ್ಬರು ಮುಖ ನೋಡ್ಕೊಂಡ್ರೆ ಎಷ್ಟು, ನೋಡ್ಕೊಳ್ದೆ ಹೋದರೆ ಎಷ್ಟು, ಅವ್ರ ಗೋಳು ಅವ್ರದ್ದೇ ಆಗಿರುತ್ತೆ. ಏನು ಹೇಳಬೇಕು ಅಂತೇನಿಲ್ಲ. ಅದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.